ಈಗ ಈ ಚುನಾವಣೆಯಲ್ಲಿ ನಾವು ನಮ್ಮ ಎರಡನೇ ಅಭ್ಯರ್ಥಿ ಎರಡು ಪಕ್ಷದಿಂದ ಕುಪೇಂದ್ರ ರೆಡ್ಡಿ ಇದ್ದಾರೆ. ಅವರ ಒಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಆತ್ಮಸಾಕ್ಷಿಯ ಮತವನ್ನು ನಮ್ಮ ಶಾಸಕ ಮಿತ್ರರುಗಳು ಯಾವುದೇ ಪಕ್ಷದವರಿರಲಿ ಆತ್ಮಸಾಕ್ಷಿಯ ಮತದಾನವನ್ನು ಮಾಡ್ತಕ್ಕಂಥಕ್ಕೇನು ಮನವಿ ಮಾಡಿದ್ದೇವೆ. ಇವತ್ತಿನ ಬಜೆಟ್ ನೋಡಿದಾಗ ಬಹುಶಃ ಪಕ್ಷಭೇದ ಮರೆತು ಎಲ್ಲರಲ್ಲೂ ನಿರಾಸೆ ಇದೆ. ಈಗ ಸಂಖ್ಯಾಬಲ ಇಲ್ಲಿ ಚರ್ಚೆಗಿಂತ ಹೆಚ್ಚಾಗಿ ಈಗ ನೋಡಿ ನಾವು 2 ಬಾರಿ ಪೆಟ್ಟು ತಿಂದಿದ್ದೇವೆ, ಗೊತ್ತಿದೆ ನನಗೆ. ನಮ್ಮಲ್ಲಿ 7 ಜನ ಮತದಾನ ಮಾಡ್ತಕ್ಕಂಥದ್ದೇನಿತ್ತು, 7 ಜನವನ್ನು ಕಾಂಗ್ರೆಸ್ನಲ್ಲಿ ಆಗಿನ ಸರ್ಕಾರದಲ್ಲಿ ನಮ್ಮಿಂದ ವಿರುದ್ಧ ಮತದಾನ ಹಾಕಿಸ್ತಕ್ಕಂಥದ್ದು ನಡೆದು ಹೋಗಿದೆ. ಅವತ್ತು ಯಾರಾದ್ರೂ ನಾವು ಸೋಲ್ತೀವಿ ಅಂತ ಅನ್ಕೊಂಡಿದ್ರ? ಮೊನ್ನೆ ನಡೆದಂಥ ಸಭೆ ರಾಜ್ಯಸಭೆಯಲ್ಲಿ 2018 ಅಲ್ಲ, ಮೊನ್ನೆ ಕಳೆದ ವರ್ಷ ನಡೀತಲ್ಲ, ಕುಪೇಂದ್ರ ರೆಡ್ಡಿ ಅವರು 0.6% ಸೋತಿದ್ದು. ನಮ್ಮಲ್ಲೇ ಇದ್ದವರು ಒಬ್ಬರು ಮತದಾನನೇ ಮಾಡಲಿಲ್ಲ, ಡೂಪ್ ಮಾಡಿದ್ರು. ನಾನು ಯಾರಿಗೂ ಹಾಕಿಲ್ಲ ಅಂತ ಹೇಳಿ ಇದನ್ನು ಪ್ರೆಸ್ ಮಾಡ್ಕೊಂಡು ಓಟ್ ಹಾಕಿದ್ದೆ ಯಾರಿಗೂ, ಆದರೆ ನಾನು ಮತದಾನ ಮಾಡಲಿಲ್ಲ, ಖಾಲಿ ಇದನ್ನು ಹಾಕಿದ್ದೇನೆ ಅಂತ ಹೇಳಿ ಡ್ರಾಮಾ ಮಾಡ್ಕೊಂಡ್ರು. ಒಂದು ಓಟ್ ಹೋಯ್ತಲ್ಲಿ, ಇನ್ನೊಬ್ಬರು ನೇರವಾಗಿ ಹಾಕಿದ್ರು. ಇದರಲ್ಲಿ ನಿಮ್ಮ ಓಪನ್ ಬ್ಯಾಲೆಟ್ ಇದ್ರು. ನಡೆದಿರ್ತಕ್ಕಂಥ 2 ಘಟನೆ ಈ ರಾಜ್ಯದಲ್ಲಿ ನಡೆದಿರೋದು ನೋಡಿದ್ದೀರಿ ನೀವು. ಹಲವಾರು ಸಂದರ್ಭದಲ್ಲಿ ಏನೋ ಒಂದು ಅಡ್ಡ ಮತದಾನ ಆಗಿರ್ತಕ್ಕಂಥದ್ದೇನಿದೆ, ಯಾವುದು ಅಸಾಧ್ಯ ಏನಿಲ್ಲ. ಅದು ಭಗವಂತನ ಕೈಲಿ ಇರೋದು, ಭಗವಂತನ ಕೈಲಿ ಇರೋದು. ಇಲ್ಲ, ಮಾಡ್ತಾ ಹೋಗಲೇಬೇಕಲ್ಲ. ಅವ್ರ ಪಕ್ಷದ ಅಭ್ಯರ್ಥಿ ಹಿಡಿದಿಡ್ಕೋಬೇಕು, ಶಾಸಕರನ್ನ ಅವರು ಮಾಡ್ತಾರೆ, ಪ್ರಯತ್ನ ಪಡ್ತೀವಿ ಅಷ್ಟೇ. ಫಲಾಫಲ ಏನೋ ಇದೆಯಲ್ಲ, ಕರ್ಮಣ್ಯೇವ ಒಂದು ನಮ್ಮ ಇದೆಯಲ್ಲ ಮಹಾಭಾರತದಲ್ಲಿ, ನಮ್ಮ ಕರ್ಮ ಏನು ಮಾಡಬೇಕು ಮಾಡೋಣ. ನಮ್ಮಿಂದ ಯಾವುದು ಅಡ್ಡ ಮತ ಆಗಲ್ಲ, ಬಿಜೆಪಿಯಿಂದಲೂ ಆಗಲ್ಲ, ನಮ್ಮ ಪಕ್ಷದಿಂದಲೂ ಆಗಲ್ಲ. ಎಲ್ಲರೂ ಒಟ್ಟಾಗಿದ್ದಾರೆ. ಪ್ರತಿಭಟನೆಗೆ ಬರೋದು ಬಿಡೋದು ಬೇರೆ, ಮತದಾನ ದಿನ ನಡೆಯತಕ್ಕಂಥದ್ದು ಬೇರೆ. ಅದು ನೋಡೋಣ. ಕಾಂಗ್ರೆಸ್ ಶಾಸಕರು ಆಗ್ತಾರೆ ಸರ್, ಕಾಂಗ್ರೆಸ್ ಶಾಸಕರು ಆಗ್ತಾರೆ ಅಂತ ಯಾರಿಗೆ ಗೊತ್ತು. ಈಗ ಈ ಸರ್ಕಾರದ ಬಜೆಟ್ ನೋಡಿದಾಗ ಶಾಸಕರೆಲ್ಲ ಅಸಮಾಧಾನದಲ್ಲೇ ಇದ್ದಾರೆ. ಕ್ಷೇತ್ರಗಳವ್ರು ಹೋಗ್ಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಗಳಿದ್ದಾವೆ. ಇಂಥ ಒಂದು ಸರ್ಕಾರ ನಡೆಯೋದನ್ನು ನೋಡಿದಾಗ ಎಲ್ರಿಗೂ ನಿರಾಸೆ ಏನಿದೆ, ಆ ನಿರಾಸೆ ಹಿನ್ನೆಲೆ ಏನಾಗ್ಬೋದು ಅಂತಕ್ಕಂಥದ್ದನ್ನ ಕಾಲ ನಿರ್ಧಾರ ಮಾಡುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.